ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನು ಕನ್ನೇಶ್ ನಮ್ಮ ಸಿದ್ದಾಪುರ ತಾಲೂಕಿನ ಈ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಮೇಲಿನ ಮೇಲೆ ವಿವರಣೆಗಳನ್ನು ಕೊಟ್ಟಿದ್ದೀನಿ. ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಗುಣಾತ್ಮಕ ಶಿಕ್ಷಣದಲ್ಲಿ ಇಡೀ ರಾಜ್ಯಕ್ಕೆ ನಂಬರ್ 1 ಬಂದಿರುವಂಥ ತಾಲೂಕು ಸಿದ್ದಾಪುರ. ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬರ್ತಾ ಇರುವಂತಹ ತಾಲೂಕು. ಈ ವರ್ಷ ಕೂಡ ಭಾಳ ಕಾಂಪಿಟೆಂಟಾಗಿ ಪೂರ್ವ ತಯಾರಿಯೊಂದಿಗೆ ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಮಾಡೋದಿರ್ಬೋದು ಅಥವಾ ಗುಣಾತ್ಮಕ ಶಿಕ್ಷಣದ ಹಿನ್ನೆಲೆಯಲ್ಲಿ ಭಾಳಷ್ಟು ತಯಾರಿಗಳನ್ನು ಇಲ್ಲಿಯ ಇಲಾಖೆಯ ಮುಖ್ಯಸ್ಥರು ಮತ್ತು ಅವರ ಬಳಗ ನಡೆಸಿದೆ. ಹಾಗಾಗಿ ನಾವು ಇವತ್ತು ಈ ವರ್ಷದ ಶೈಕ್ಷಣಿಕ ಪ್ರಗತಿ ಮತ್ತು SSLCಯಲ್ಲಿ ಈ ಸಾರಿ ಇವರು ಮಾಡಬಹುದಾದಂತಹ ರ್ಯಾಂಕಿಂಗು ಇವುಗಳ ಬಗ್ಗೆ ಚುಟುಕಾದ ಒಂದು ಸಂದರ್ಶನವನ್ನು ಮಾಡ್ತಾಯಿದ್ದೀವಿ. BO ಸರ್ ನಮಸ್ಕಾರ. ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ ನಮ್ಮ ತಾಲೂಕು ಗುಣಾತ್ಮಕ ಶಿಕ್ಷಣದಲ್ಲಿ ಇಡೀ ಸ್ಟೇಟಿಗೆ ನಂಬರ್ 1, ಆನಂತರ ನಂಬರ್ 2 ಇನ್ ಸ್ಟೇಟಿಗೆ ಆ ಥರ ಬಂತು. ಈ ವರ್ಷ ಯಾವ ನಿರೀಕ್ಷೆಯಲ್ಲಿದ್ದೀರಿ ಅಂತ? ಈ ವರ್ಷ ಕಳೆದ ವರ್ಷ ನಮ್ಮದು ಕೇವಲ 2 ಮಕ್ಕಳು ಅನುತ್ತೀರ್ಣರಾದರು. ಆ ಮಕ್ಕಳು ಉತ್ತೀರ್ಣರಾಗಿದ್ದರೆ ನಮ್ಮ ತಾಲೂಕು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಸೊ ಅದು ಈ ವರ್ಷ ನಾವು ರಾಜ್ಯಕ್ಕೆ ಪ್ರಥಮವಾಗಿ ಹೊರಹೊಮ್ಮಬೇಕು ಅನ್ನುವ ಕಾರಣಕ್ಕಾಗಿ ವಿಶೇಷವಾದಂಥ ಕೆಲಸಗಳನ್ನು ನಮ್ಮ ಪ್ರೌಢಶಾಲೆಗಳಲ್ಲಿ ಎಲ್ಲ ಮುಖ್ಯ ಶಿಕ್ಷಕರು, ವಿಶೇಷ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರು ಒಟ್ಟಾಗಿ ಎಲ್ಲ ಪಾಲಕರ ಮಕ್ಕಳ ವಿಶ್ವಾಸವನ್ನು ತೆಗೆದುಕೊಂಡು ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ 1205 ಮಕ್ಕಳು ನಮ್ಮ ತಾಲೂಕಲ್ಲಿ ಈ ವರ್ಷ SSLC ಪರೀಕ್ಷೆ ಬರೀತಾ ಇದ್ದಾರೆ. ಅದರಲ್ಲಿ ನಮಗೆ ಕಳೆದ ವರ್ಷ 18 ರ್ಯಾಂಕ್ಗಳು ಸ್ಟೇಟಿಗೆ ಬಂದಿದ್ವು. 625ಕ್ಕೆ 625 ಅಂಕಗಳನ್ನು ಪಡೆಯುವಂಥದ್ದು, 24ನೇ 2 ವಿದ್ಯಾರ್ಥಿಗಳು ಪಡೆದಿದ್ದರು. ಇದೆಲ್ಲ ಆಗಿತ್ತು. ಈ ಸಾರಿನೂ ಕೂಡ 625ಕ್ಕೆ 625 ಅಂಕವನ್ನು ಪಡಿಬೇಕು ಅಂತ ಹೆಚ್ಚಿನ ಜನ ವಿದ್ಯಾರ್ಥಿಗಳು ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಜೂನ್ನಿಂದಲೇ ಶನಿವಾರ ದಿವಸ ಪೂರ್ತಿ ದಿನ ತರಗತಿಗಳನ್ನು ನಮ್ಮ ಶಿಕ್ಷಕರು ನಡೆಸಿದ್ದಾರೆ. ಸೊ ಆಮೇಲೆ ಡಿಸೆಂಬರ್ ಒಳಗೆ ಎಲ್ಲ ಪಠ್ಯವನ್ನು ಬೋಧನೆ ಮಾಡಿ ಆಮೇಲೆ ಅದನ್ನು ರಿವಿಷನ್ ಮಾಡ್ತಾ ಈ ಮೊದಲನೇ ಪರೀಕ್ಷೆಗಳನ್ನು ಎದುರಿಸಿದ್ದಾರೆ, ಪೂರ್ವಸಿದ್ಧತಾ ಪರೀಕ್ಷೆಯನ್ನು. ಹಾಗೆಯೇ 2ನೇ ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ನಮ್ಮ ತಾಲೂಕು 85% ಫಲಿತಾಂಶ ನಮ್ಮ ತಾಲೂಕಿಗೆ ಬಂದಿದೆ. ಕಂಪ್ಯಾರಿಟಿವ್ಲಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಈ ಸಿದ್ಧತೆ ದೃಷ್ಟಿಯಿಂದ ಹೇಗೆ ಭಿನ್ನತೆ ಇದೆ ಅಂತ? ಕಳೆದ ವರ್ಷದ ರೀತಿಯೇ ಮಾಡಿದ್ದೇವೆ, ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಮಕ್ಕಳು ಎಲ್ಲಿ ಅಂಕವನ್ನು ಗಳಿಸ್ಬೋದು ಇನ್ನೂ ಹೆಚ್ಚು ಅಂತ ಅವರಿಗೆ ಜನವರಿ 19ರಿಂದ 24ರವರೆಗೆ ಒಂದು 107 ಮಕ್ಕಳನ್ನು ತಾಲೂಕಿನ ಟಾಪ್ 107 ಮಕ್ಕಳಿಗೆ ಉಳಿಸಿ ವಸತಿ ಸಹಿತವಾದಂಥ ತರಬೇತಿಯನ್ನು ಬೇರೆ ಬೇರೆ ಜಿಲ್ಲೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಔಟ್ ಅಂಕಗಳನ್ನು ಹೇಗೆ ಪಡಿಬೋದು ಅನ್ನೋದನ್ನು ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ಯಾವ ಮಕ್ಕಳು ಫೇಲ್ ಆಗ್ಬೋದು ಆ ಮಕ್ಕಳಿಗೆ ಕಳೆದ ಒಂದು ವಾರದಲ್ಲಿ ಫೆಬ್ರವರಿ 9ರಿಂದ 14ರವರೆಗೆ ಆ ವಿದ್ಯಾರ್ಥಿಗಳಿಗೆ ಆಯಾ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಫೇಲ್ ಆಗಲೇಬಾರ್ದು, ಮಿನಿಮಮ್ 30 ಅಂಕಗಳನ್ನು ಅಥವಾ 30ಕ್ಕಿಂತ ಹೆಚ್ಚು ಅಂಕವನ್ನು ಪಡೆಯಲೇಬೇಕು. ಎಲ್ಲ ವಿಷಯಗಳಲ್ಲೂ ಪ್ರಥಮ ಭಾಷೆಯಲ್ಲಿ 40 ಅಂಕವನ್ನು ಪಡೆಯಲೇಬೇಕು ಅಂತ ಅವರಿಗೆ ಬೇರೆ ಬೇರೆ ಶಿಕ್ಷಕರಿಂದ ಕೋಚ್ ಮಾಡಿ ವಿದ್ಯಾರ್ಥಿಗಳಿಗೆ ಫೇಲ್ ಆಗದೇ ಇರುವಂತೆ ನೋಡ್ಕೊಂಡಿದ್ದೀವಿ. ಆಮೇಲೆ ರ್ಯಾಂಕ್ಗಳು ಕಳೆದ ವರ್ಷ 18 ಬಂದಿತ್ತು, ಅದು ಈ ವರ್ಷ ಮಿನಿಮಮ್ ನಮಗೆ 50 ರ್ಯಾಂಕ್ ಆದರೂ ಬರಬೇಕು ಅಂತ ನಮ್ಮ ಪ್ರಯತ್ನ ನಡೀತಾ ಇದೆ. ಸೊ ಹೀಗೆ ನಮ್ಮ ತಾಲೂಕಿನಲ್ಲಿ ಶನಿವಾರ ದಿವಸದ ಪೂರ್ತಿ ತರಗತಿಗಳು, ಭಾನುವಾರ ದಿವಸ ಪೂರ್ತಿ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಮಕ್ಕಳಿಗೆ ವೇಕಪ್ ಕಾಲ್ ಅಂತ ಬೆಳಗ್ಗೆ 5 ಗಂಟೆಗೆ ಎಲ್ಲ ಮಕ್ಕಳಿಗೂ ಕೂಡ ವೇಕಪ್ ಕಾಲ್ ಅಂತ ಮಾಡಿ ಆ ಮಕ್ಕಳು ಆ ಸಮಯದಲ್ಲಿ ಅವರು ಎದ್ದು ಓದಬೇಕು ಅನ್ನುವಂಥದ್ದು. ಆಮೇಲೆ 24 ಗಂಟೆಯ ವೇಳೆಯ ಪಟ್ಟಿಯನ್ನು ಹೇಗೆ ಸ್ಟಡಿ ಮಾಡಬೇಕು ಅನ್ನೋದರ ಪಟ್ಟಿಯನ್ನು ಮತ್ತು ದಿನನಿತ್ಯದ ಚಟುವಟಿಕೆ ಹೇಗೆ ನಡೆಸಬೇಕು ಅಂತ 24 ಗಂಟೆಯ ಟೈಮ್ ಟೇಬಲನ್ನು ಕೊಟ್ಟಿದ್ದೇವೆ. ಆಮೇಲೆ ಕೌಂಟ್ ಎಕ್ಸಾಮು ಹೇಗೆ ಬಂತು ಅಂತ ಕೌಂಟ್ ಅದು 100 ಡೇಸ್ಗಿಂತ ಪ್ರಾರಂಭ ಮಾಡಿ ಈಗ ಕೌಂಟ್ ಮಾಡಿ ಒಂದು 28-29 ದಿವಸಗಳು ಈಗ ಉಳ್ಕೊಂಡಿದ್ದಾವೆ. ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಹೇಳಿದ್ದೇವೆ. ಆಮೇಲೆ ಮೌಲ್ಯಮಾಪನ ಮಾಡಿದ ನಂತರ ಅದು ವಿದ್ಯಾರ್ಥಿಗಳು ಎಲ್ಲೆಲ್ಲಿ ತಪ್ಪಿದ್ದಾರೆ ಅವನ್ನೆಲ್ಲ ಹೇಗೆ ಸರಿಪಡಿಸ್ಕೋಬೇಕು, ಮೈನ್ಯೂಟ್ ತಪ್ಪುಗಳನ್ನು ಕೂಡ ಸರಿಪಡಿಸುವಂಥ ಕೆಲಸ ಶಿಕ್ಷಕರು ಮಾಡಿದ್ದಾರೆ. ಈಗ ನಾವು
ಮೂರನೇ ಸಿದ್ಧತಾ ಪರೀಕ್ಷೆಗೆ ನೋಡಿ ಅಲ್ಲಿ ಟಾಪ್ ಬಂದಂಥ ವಿದ್ಯಾರ್ಥಿಗಳಿಗೆ ಕೋಚ್ ಮಾಡುವಂಥದ್ದು, ಹಾಗೆಯೇ ಅತಿ ಕಡಿಮೆ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಕೋಚ್ ಮಾಡಿ ಒಟ್ಟು ನಮ್ಮ ತಾಲೂಕಿನ ಫಲಿತಾಂಶ ರಾಜ್ಯಕ್ಕೆ ಪ್ರಥಮ ಬರಬೇಕು ಅಂತ ನಮ್ಮೆಲ್ಲ ಶಿಕ್ಷಕರು, ಪ್ರೌಢಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, ವಿಶೇಷ ಶಿಕ್ಷಕರು ಪ್ರಯತ್ನವನ್ನು ನಡೆಸಿದ್ದಾರೆ. ಈಗ ನಿಮ್ಮ ಈ ಎಲ್ಲ ಪ್ರಯತ್ನದ ಮಧ್ಯದಲ್ಲಿ ಒಂದು ಪೊಟೆನ್ಷಿಯಲಿಟಿ ಇರಬೇಕಾಗ್ತದೆ. ಮಕ್ಕಳು, ಪಾಲಕರು, ಆಮೇಲೆ ಕಲಿಕೆಯ ವಾತಾವರಣ ಇವುಗಳೆಲ್ಲ ಪೂರಕ ಇರಬೇಕಾಗ್ತದೆ. ಆ ದೃಷ್ಟಿಯಿಂದ ಹೇಗಿದೆ ನಮ್ಮ ತಾಲೂಕು? ನಮ್ಮ ತಾಲೂಕು ನಮ್ಮ ಶಿಕ್ಷಕರು ಕೂಡ ಭಾಳ ಪ್ರೀತಿಯಿಂದ ನಮ್ಮ ತಾಲೂಕು ಪ್ರಥಮ ಸ್ಥಾನವನ್ನು ಈಗಾಗಲೇ ಪಡೀತಾ ಇದೆ ರಾಜ್ಯ ಮಟ್ಟದಲ್ಲಿ. ಈಗ ಅದನ್ನು ಈ ವರ್ಷ ಅಂತೂ ಪಡೀಲೇಬೇಕು ಅನ್ನುವಂಥ ಮನೋಭಾವನೆ ಹೊಂದಿದ್ದಾರೆ. ಹಾಗೆಯೇ ಎಲ್ಲ SDMC ಅವರು ಕೂಡ ಅವರು ತಮ್ಮ ಶಾಲೆಯ ರಿಸಲ್ಟ್ ಚೆನ್ನಾಗಾಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಯಾ ಶಿಕ್ಷಕರು ತಮ್ಮ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ಸಾರ್ವಜನಿಕರು ಕೂಡ ದತ್ತಿ ನಿಧಿಗಳನ್ನು ಇಟ್ಟಿದ್ದಾರೆ. ತಮ್ಮ ತಂದೆಯ ಹೆಸರಲ್ಲಿ, ತಾಯಿ ಹೆಸರಲ್ಲಿ ಅಥವಾ ತಮ್ಮ ಮಕ್ಕಳ ಹೆಸರಲ್ಲಿ ಹೀಗೆ ದತ್ತಿ ನಿಧಿಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗೆಯೇ ನಾವು ಒಂದು ಸ್ವಯಂ ಸೇವಾ ಸಂಸ್ಥೆ, ಮಂಗಳೂರಿನ ಒಂದು ಸ್ವಯಂ ಸೇವಾ ಸಂಸ್ಥೆಗೆ ರಿಕ್ವೆಸ್ಟ್ ಮಾಡಿ ಅವರು ನಮ್ಮ ತಾಲೂಕಲ್ಲಿ ಒಂದು ಪರೀಕ್ಷೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು, ದ್ವಿತೀಯ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗೆ 50,000 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಅದು ಕೂಡ ನಡೆದಿದೆ. ಹಾಗೆಯೇ ಪಾಲಕರು ಬೆಳಗ್ಗೆ ಬಂದು ಪಾಲಕರು ಮಕ್ಕಳನ್ನು ಎಬ್ಬಿಸೋದರಿಂದ ಪ್ರಾರಂಭವಾಗಿ ಶಿಕ್ಷಕರು ವೇಕಪ್ ಕಾಲ್ ಮಾಡ್ತಾರೆ, ಪಾಲಕರು ವಾಚ್ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಎಲ್ಲ ಪ್ರೌಢಶಾಲೆಯಲ್ಲೂ ಕನಿಷ್ಠ 5ರಿಂದ 8 ಪಾಲಕರ ಸಭೆಗಳನ್ನು ಮಾಡಿದ್ದಾರೆ. ತಾಯಂದಿರ ಸಭೆಗಳನ್ನು ಮಾಡಿ ಅವರಿಗೆ ತಿಳುವಳಿಕೆಯನ್ನು ನೀಡಿದ್ದಾರೆ. ಸೊ ಆಮೇಲೆ ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಸಂಪರ್ಕಿಸಿ ಅವರು ಕೂಡ ನಗದು ಬಹುಮಾನವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಅನುಕೂಲತೆಗಳನ್ನು, ಹೆಚ್ಚು ಅಂಕವನ್ನು ಪಡಿಬೇಕು, ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕು ಅನ್ನುವ ಪ್ರಯತ್ನವನ್ನು ನಮ್ಮ ಎಲ್ಲ ಶಿಕ್ಷಕರು, SDMC ಅವರು, ಪಾಲಕರು, ವಿದ್ಯಾರ್ಥಿಗಳು ಮಾಡಿದ್ದಾರೆ. ವಿದ್ಯಾರ್ಥಿಗಳಲ್ಲೂ ಕೂಡ ಚಾಲೆಂಜ್ ಬಂದಿದೆ. ಏನಂತ ಅವನಿಗಿಂತ ನಾನು ಹೆಚ್ಚು ಅಂಕವನ್ನು ತೆಗಿಬೇಕನ್ನುವಂಥ ಮನೋಭಾವನೆ ವಿದ್ಯಾರ್ಥಿಗಳು ಕೂಡ ಹೊಂದಿದ್ದಾರೆ. ಇದು ಅನುಕೂಲ ಆಗುತ್ತೆ. ಈಗ ಇಷ್ಟೆಲ್ಲ ಈ ಪ್ರಯತ್ನಗಳ ಹಿಂದೆ ಎಂಥ ಮೋಟಿವ್ ಇದೆ, ಏನು ಉದ್ದೇಶ ಇದೆ ಅಂತಂದರೆ ಇದು ಏನಾದರೂ ಒಂದು ಇರಬೇಕಲ್ಲ, ಹೀಗೆ ಮಾಡಬೇಕು ಅಥವಾ ಏನೋ ಒಂದು ಉದ್ದೇಶ ಇಟ್ಕೊಂಡು, ಗುರಿ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಏನು ನಿಮಗೆ ಇದು ಉದ್ದೇಶ ಅಂದರೆ ನನಗೆ ಒಂದು ಅದೃಷ್ಟ ಅಂತ ಹೇಳ್ತಿರೋ, ಅವಕಾಶ ಅಂತ ಹೇಳ್ತಿರೋ, ಅದು ನಿಮಗೆ ಬಿಟ್ಟಿರೋದು. ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವನಾದ್ದರಿಂದ, ಜೊತೆಗೆ ಅತ್ಯಂತ ರೈತರ ಕುಟುಂಬದ ಗೊತ್ತಿದೆ ನಿಮಗೆ, ಕನಿಷ್ಠ ಹಿನ್ನೆಲೆಯ ಕುಟುಂಬದಿಂದ ಬಂದವನು ನಾನು. ಹಾಗಾಗಿ ನಾವೆಲ್ಲ ತುಂಬ ಪ್ರಯತ್ನಪಟ್ಟು ಶಿಕ್ಷಣವನ್ನು ಪಡೆದಂಥವರು, ಕಷ್ಟಪಟ್ಟು ಶಿಕ್ಷಣವನ್ನು ಪಡೆದಂಥವರು. ಆಗಿನ ಸರ್ಕಾರಗಳು, ಆಗಿನ ಸಮಾಜ ನಮಗೇನೇನು ಕೊಡುಗೆಗಳನ್ನು ಕೊಟ್ಟಿದೆ ಅದೆಲ್ಲ ಸ್ಮರಣೆ ನನ್ನಲ್ಲಿದೆ. ಸೊ ಹಾಗಾಗಿ ನಾನು ಏನು ಶಿಕ್ಷಣದ ಕಾರಣಕ್ಕಾಗಿ ನನ್ನ ಬದುಕನ್ನು ಕಟ್ಟಿಕೊಂಡೋ, ನನ್ನ ಊರಿನ ವಿದ್ಯಾರ್ಥಿಗಳು ಕೂಡ ಕಟ್ಕೊಳ್ಬೇಕು ಅನ್ನುವಂಥದ್ದು ಒಂದು ಮಹದಾಸೆ. ಯಾಕಂದರೆ ಇಲ್ಲಿ ಅತ್ಯಂತ ಚಿಕ್ಕ ಹಿಡುವಳಿದಾರರು ಜಾಸ್ತಿ, ಕಡಿಮೆ ಭೂಮಿಯನ್ನು ಹೊಂದಿರುವಂಥ ಪಾಲಕರು ಜಾಸ್ತಿ, ಜೊತೆಗೆ ಪಾಲಕರಲ್ಲಿ ಅಂತಹ ಪ್ರಜ್ಞೆ ಇಲ್ಲ. ಅಂದರೆ ನನ್ನ ಮಗು ಕಲಿತು ಏನಾಗಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾನು ಎಲ್ಲ ಕಡೆ ಪಾಲಕರ ಸಭೆಗೆ ಹೋಗಿ SSLCಯ ಮಹತ್ವ, PUCಯ ಮಹತ್ವ, PUC ಸೆಕೆಂಡ್ ಇಯರ್ ನಂತರದ ಆಗುವಂಥ ಮಹತ್ವ, ಮನೆಯ ಆರ್ಥಿಕ ಸ್ಥಿತಿ ಹಿನ್ನೆಲೆ ಹೊಂದಿ ಗಮನಿಸಿಕೊಂಡು PUCನಲ್ಲಿ ಏನು ತಗೊಳ್ಬೇಕು ಅಥವಾ SSLC ಮುಗಿದ ನಂತರ ಡಿಪ್ಲೊಮೋದಂತಹ ವೃತ್ತಿಪರ ಕೋರ್ಸುಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಎಲ್ಲ ಪಾಲಕರಿಗೂ ಕೂಡ ನಾನು ತಿಳುವಳಿಕೆಯನ್ನು, ಮಾಹಿತಿಯನ್ನು ನೀಡಿದ್ದೀನಿ. ಆ ಕಾರಣಕ್ಕಾಗಿ ಮಕ್ಕಳು ಎಲ್ಲೋ ಒಂದು ಕಡೆ SSLC ಫೇಲ್ ಆದ ತಕ್ಷಣ ತಂದೆ ತಾಯಿಗಳು ಕೂಲಿ ಕೆಲಸಕ್ಕೆ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹಾಕುವಂಥ ಸನ್ನಿವೇಶ ಆಗಬಾರ್ದು ಅನ್ನೋದು ಒಂದು. ಎರಡನೇದು, ಅವರು ಬೇರೆ ಬೇರೆ ಚಟಕ್ಕೆ ಅಂಟ್ಕೊಳ್ತಾರೆ ಅನ್ನುವಂಥದ್ದು. ಅತಿ ಸುಲಭವಾಗಿ ಅವರನ್ನು ಮೋಲ್ಡ್ ಮಾಡ್ಬೋದು ಆ ವಯಸ್ಸಿನಲ್ಲಿ. ಆ ಕಾರಣಕ್ಕಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ಅರಳಿಸ್ಕೊಳ್ಬೇಕು ಅಂದರೆ ಕಾಲೇಜಿಗೆ ಹೋಗಬೇಕು, PUC ನಂತರ ಕೂಡ ಡಿಗ್ರಿಗೆ ಹೋಗಬೇಕು. ಆಮೇಲೆ ಆ ವ್ಯಕ್ತಿ ಪರಿಪಕ್ವನಾಗ್ತಾನೆ, ಒಂದು ಹೊಸ ಯೋಚನೆ, ಹೊಸ ಚಿಂತನೆಯಲ್ಲಿ ಬರ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಆ ಹಿನ್ನೆಲೆ ಈಗ ನಮ್ಮ ತಾಲೂಕು ಆಯಿತು, ನಮ್ಮ ತಾಲೂಕು ನಿಶ್ಚಿತವಾಗಿ ರ್ಯಾಂಕಿಂಗ್ನಲ್ಲಿ ನಂಬರ್ 1, 2, 3 ಒಳಗಡೆ ಇರ್ತೀವಿ ನಾವು. ನಮ್ಮ ತಾಲೂಕು ಸೇರಿ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ, ಸಲಹೆ ಏನು? ಈ ಮಕ್ಕಳಿಗೆ ಹೇಳೋದೇನೆಂದರೆ, ಈ SSLC ಪರೀಕ್ಷೆ ಕೇವಲ ಪರೀಕ್ಷೆ ಅನ್ನೋ ದೃಷ್ಟಿ ಅಂತಲ್ಲ, ನನ್ನ ವ್ಯಕ್ತಿತ್ವದ, ಶೈಕ್ಷಣಿಕ ವ್ಯಕ್ತಿತ್ವವನ್ನು ಅರಳಿಸಿಕೊಳ್ಳೋದಕ್ಕೆ, ರೂಪಿಸಿಕೊಳ್ಳೋದಕ್ಕೆ ಇರುವಂಥ ಮೊದಲನೇ ಮೆಟ್ಟಿಲು ಅಂತ ಅವರು ಭಾವಿಸ್ಕೋಬೇಕು. ಆ ಕಾರಣಕ್ಕಾಗಿ ಪ್ರತಿನಿತ್ಯದ ಅಭ್ಯಾಸವನ್ನು ಮತ್ತು ತಂದೆ ತಾಯಿಗಳು, ಶಿಕ್ಷಕರು ಏನು ಹೇಳ್ತಾರೆ ಆ ವಿಷಯಗಳನ್ನು ಗ್ರಹಿಸಬೇಕು ಒಂದು. ಆಮೇಲೆ ಎರಡನೇದು ಏನಂತಂದರೆ, ಸೋಷಿಯಲ್ ಮೀಡಿಯಾಗಳಿಂದ ಆದಷ್ಟು ದೂರ ಇದ್ದರೆ ಭಾಳ ಒಳ್ಳೆಯದು.
ಅಂದರೆ ಅಲ್ಲಿ ಕೆಲವೊಂದು ಸಾರಿ ತಪ್ಪು ಕಲ್ಪನೆಗಳು, ತಪ್ಪು ಸಂದೇಶಗಳೆಲ್ಲ ಬರೋದು ವಿದ್ಯಾರ್ಥಿಗಳನ್ನು ಬೇರೆ ದಿಕ್ಕಿಗೆ ಅದನ್ನು ಎಳೆಯಬಹುದು ಅಂತ. ಆಮೇಲೆ ಬದುಕು ಪ್ರಾರಂಭವಾಗೋದು ಯಾವಾಗ ಅಂದರೆ ಈ ವಯಸ್ಸಲ್ಲಿ ಅವರಿಗೆ ತಿಳುವಳಿಕೆಯ ಮಟ್ಟ ಸ್ವಲ್ಪ ಕಡಿಮೆ ಇರ್ತದೆ. ತಿಳುವಳಿಕೆ ಪಡ್ಕೊಂಡಂಥವ್ರು ಇರ್ಬೋದು, ಆದರೆ ತಿಳುವಳಿಕೆ ಮಟ್ಟ ಕಡಿಮೆ ಇರೋದಕ್ಕಾಗಿ ಲೋಕವನ್ನು ಅರಿಯುವಂಥ ಸಮಸ್ಯೆಗಳು, ತಿಳುವಳಿಕೆ ಕಡಿಮೆ ಇರೋದಕ್ಕಾಗಿ ಅವ್ರು ಏನು ಮಾಡಬೇಕು ಅಂದರೆ ಈ PUCಯನ್ನು, ಡಿಗ್ರಿಗಳನ್ನು ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದಾಗ ಅವನ ಚಿಂತನಾ ಕ್ರಮದಲ್ಲಿ ಬಹಳ ಬದಲಾವಣೆಗಳು ಆಗ್ತವೆ. ಹಾಗಾಗಿ ಶಿಕ್ಷಣವನ್ನು SSLC ಫೇಲ್ ಆದೆ ಅಂತ ಬಿಡೋದಾಗಲಿ ಅಥವಾ ನಾನು ಪಾಸಾದರೂ ಕೂಡ ಮನೆಯ ಆರ್ಥಿಕ ಕಷ್ಟ ಇದೆ ಅಂತ ಬಿಡೋದಲ್ಲ, ಪ್ರಯತ್ನದಿಂದ ಮುಂದೆ ಹೋಗಬೇಕು ಅನ್ನೋಂಥದ್ದು ಒಂದು. ಆಮೇಲೆ ಈ ಪರೀಕ್ಷೆಯ ಸಂದರ್ಭದಲ್ಲಿ ಆರೋಗ್ಯವೂ ಮುಖ್ಯ, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ಆಮೇಲೆ ಮನೆಯ ಆರ್ಥಿಕ ಸಮಸ್ಯೆಗಳನ್ನು, ಶೈಕ್ಷಣಿಕ ಬೇರೆ ಬೇರೆ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಶಿಕ್ಷಣ ಒಂದು ಆಯುಧ. ಅದು ಅಂಬೇಡ್ಕರ್ ಅವರು ಹೇಳಿರುವಂತೆ ಶಿಕ್ಷಣ ಜಗತ್ತನ್ನು ಪರಿವರ್ತನೆ ಮಾಡೋದಕ್ಕೆ ಆಗದೇ ಇದ್ದರೂ ಕೂಡ ನಮ್ಮ ಅಂತರಾತ್ಮವನ್ನು ಪರಿವರ್ತನೆ ಮಾಡೋದಕ್ಕೆ ದೊಡ್ಡ ಒಂದು ಸಂದೇಶವಾಗಿ ಕೆಲಸ ಮಾಡ್ಬೋದು. ಆ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ SSLC ಪಾಸ್ ಆಗಬೇಕು, PUCಗೆ ಹೋಗಬೇಕು, ಅಥವಾ ಡಿಪ್ಲೊಮೋದಂಥ ವೃತ್ತಿಪರ ಕೋರ್ಸ್ಗಳನ್ನು ಮಾಡಬೇಕು, ಅಥವಾ ಮುಂದಿನ ಶಿಕ್ಷಣವನ್ನು ಮುಗಿಸಿ ಅವರು ಹೊಸ ಚಿಂತಕರಾಗಬೇಕು ಅನ್ನೋದು ನನ್ನ ಆಸೆ.